ಇವತ್ತು ನಾವು ವೈಫೈ ರೌಟರ್ ಪಾಸ್ವರ್ಡ್ ಚೇಂಜ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನನಗೆ ಕೆಲವೊಂದು ಆಫ್ಲೈನ್ ಕಮೆಂಟ್ಸ್ ಬಂದಿತ್ತು, ಪಾಸ್ವರ್ಡ್ ಚೇಂಜ್ ಮಾಡೋದು ತಿಳಿಸ್ಕೊಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಟೆಕ್ ಮೇಡ್ ಈಸಿ ಕನ್ನಡ. ಸೊ ಫಸ್ಟ್ ನೀವು ನೋಡ್ಬೋದು ಇಲ್ಲಿ ರೌಟರ್ ಪೇಜ್ 192.168.1.1. ನಿಮ್ಮ ರೌಟರಲ್ಲಿ ಮೋಸ್ಟ್ಲಿ 0.1 ಕೂಡ ಇರ್ಬೋದು. ಅದರ ರೌಟರ್ ಬ್ಯಾಕ್ ಸೈಡ್ ಲೇಬಲ್ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಏನು ಡಿಫಾಲ್ಟ್ IP ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸಪೋಸ್ ಡಿಫಾಲ್ಟ್ IP ಇಲ್ದಿರ ಯಾರಾದರೂ ಚೇಂಜ್ ಮಾಡಿದ್ದಾರೆ ಅಂದರೆ ನಿಮ್ಮದು IP ಅಡ್ರೆಸ್ ಏನು ಸಿಕ್ಕಿದೆ ರೌಟರಿಂದ ಅಂತ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಆ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ, ನಾನು ತಿಳಿಸ್ಕೊಡ್ತೀನಿ ಹೇಗೆ ಅಂತ. ಸೊ ಅಲ್ಲಿ IP ಅಡ್ರೆಸ್ ತಿಳ್ಕೊಂಡ್ಮೇಲೆ ನೀವು ಆ IP ಅಡ್ರೆಸ್ ಇಲ್ಲಿ ಕೊಟ್ಬಿಟ್ಟು ನೀವು ಲಾಗಿನ್ ಆಗ್ಬೋದು. ಸೊ ಈಗ ನಾವು ಫಸ್ಟ್ ಲಾಗಿನ್ ಆಗೋಣ. ಲಾಗಿನ್ ಆದಮೇಲೆ ನಿಮಗೆ ಸ್ಟಾರ್ಟಿಂಗ್ ಪೇಜಲ್ಲಿ ನಿಮಗೆ ಇಲ್ಲಿ 2.4 GHz 5 GHz ಅಂತ ಕಾಣಿಸುತ್ತೆ. ಇದು 2 ಡಿಫ್ರೆಂಟ್ ರೇಡಿಯೋಸ್ ಅಂತ ಕರಿತೀವಿ. 2.4 GHz ಒಂದು ರೇಡಿಯೋ, 5 GHz ಇನ್ನೊಂದು ರೇಡಿಯೋ. ಇದರದ್ದು ಸ್ಪೆಷಾಲಿಟಿ ಏನಂದರೆ 2.4 GHz ಲಾಂಗ್ ರೇಂಜ್ ಸಿಗುತ್ತೆ ಇದರಿಂದ. ಅಂದರೆ ಫಾರ್ ಎಕ್ಸಾಂಪಲ್ ಮನೆ ಒಳಗಡೆ ನಿಮ್ಗೆ ಏನಾದರೂ ವಾಲ್ಸ್ ಏನಾದರೂ ಇದ್ದರೆ ವಾಲ್ ಒಳಗಡೆಯಿಂದ ಇದು ರೇಡಿಯೋಸ್ ರೀಚ್ ಆಗುತ್ತೆ. ಸಪೋಸ್ ನಿಮ್ದು ಹಾಲಲ್ಲಿ ರೌಟರ್ ಇಟ್ಟು ರೂಮಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ 2.4 ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಇಂಟರ್ನೆಟ್ ಕ್ಲೀನಾಗಿ ವರ್ಕ್ ಆಗುತ್ತೆ. ಅದೇ 5 GHz ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ, ಬಟ್ ವಾಲ್ಸ್ ಒಳಗಡೆ ಇದು ಪೆನಿಟ್ರೇಟ್ ಆಗಲ್ಲ. ಸೊ ನೀವೇನಾದ್ರು ರೂಮಲ್ಲಿ ಕೆಲಸ ಮಾಡಿದ್ರು ಸೇಮ್ ಅದೇ ರೀತಿ ಹಾಲಲ್ಲಿ ಏನಾದರೂ ರೌಟರ್ ಇದ್ದರೆ 5 GHz ಮೋಸ್ಟ್ಲಿ ವರ್ಕ್ ಆಗದಿರ ಇರಬಹುದು. ಸೊ ಇದೇ ರೀಸನ್ಗೆ ನಿಮಗೆ 5 GHz SSID ಅಥವಾ 2.4 GHz SSID ಎರಡು ಕಾನ್ಫಿಗರ್ ಮಾಡಿದರೆ ರೂಮಲ್ಲಿದ್ದಾಗ ನಿಮಗೆ ಬರೀ 2.4 ಮಾತ್ರ ಕಾಣಿಸಿ 5 GHz ಕಾಣಿಸ್ತಿರನೇ ಇರಬಹುದು, ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳಿ. ರೌಟರ್ಗೆ ಹತ್ರ ಇದ್ದರೆ 5 GHz ಯೂಸ್ ಮಾಡ್ಕೊಳ್ಳಿ SSID, ರೌಟರ್ಗೆ ದೂರ ಇದ್ದರೆ 2.4 GHz ಯೂಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನನ್ನ ಡಿವೈಸ್ ಇವಾಗ ಟೆಸ್ಟ್ 5G ಅಂದ್ಬಿಟ್ಟು ಈ ಡಿವೈಸ್ದು SSID. ಅದೇ ರೀತಿ ಟೆಸ್ಟ್ 2G ಅನ್ನೋದು ಈ ರೌಟರ್ದು ಇನ್ನೊಂದು 2.4 GHz SSID ತೋರಿಸ್ತೀನಿ ಇವಾಗ. ಸೊ 2.4ಗೆ ಎಂಟರ್ ಆಗ್ತಾ ಇದ್ದೀನಿ. ಇಲ್ಲಿ ನೋಡಿ test_2G ಅಂತ SSID ಇದೆ. ಅದೇ ರೀತಿ 5 GHzಗೆ ಎಂಟರ್ ಆದರೆ test_5G ಅಂತ SSID ಇದೆ. ಸೊ ಇವಾಗ ಆಲ್ರೆಡಿ ನಾನು ಇಲ್ಲಿ ಟೆಸ್ಟ್ 5Gಗೆ ಕನೆಕ್ಟ್ ಆಗಿದ್ದೀನಿ. ಅದರಿಂದ ಟೆಸ್ಟ್ 5Gದು ಪಾಸ್ವರ್ಡ್ ಏನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. 2.4 GHz ಚೇಂಜ್ ಮಾಡ್ತೀನಿ, ಯಾಕೆಂದರೆ 5G ಚೇಂಜ್ ಮಾಡಿದ್ರೆ ನಂದು ಈ ರೌಟರ್ ಪೇಜ್ ಡಿಸ್ಕನೆಕ್ಟ್ ಆಗುತ್ತೆ. ಬಟ್ ಚೇಂಜ್ ಮಾಡೋ ವಿಧಾನ 2.4ಗೆ 5 GHz ಎರಡಕ್ಕೂ ಸೇಮ್. ಸೊ ಇಲ್ಲೂ ವೈರ್ಲೆಸ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಅದೇ ರೀತಿ 2.4 GHz ಅಲ್ಲೂ ವೈರ್ಲೆಸ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ವೈಫೈ ಪಾಸ್ವರ್ಡ್ ನೀವು ನೋಡ್ಬೋದು ಆಲ್ರೆಡಿ ASDF@1234 ಅಂತ ಇದೆ. ಇವಾಗ ಇದನ್ನು ಚೇಂಜ್ ಮಾಡ್ತೀನಿ. QWER and 1234 ತಗೊಳ್ತೀನಿ. ಸೊ ಈಗ ಇದನ್ನು ಸೇವ್ ಮಾಡೋಣ. ಸೊ ಈಗ ರೌಟರು ಬ್ಯಾಕ್ ಎಂಡಲ್ಲಿ ಅದರದ್ದು ಡ್ರೈವರ್ನ ರಿಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ಪಾಸ್ವರ್ಡು ವೈಫೈ ಡ್ರೈವರ್ಗೆ ಅಪ್ಲೈ ಆಗುತ್ತೆ. ಸೊ ನೀವು ನೋಡ್ಬೋದು 2.4 GHz ಪಾಸ್ವರ್ಡ್ ಚೇಂಜ್ ಆಗಿದೆ. ಸೊ ಅಪ್ಲೈ ಆಗಿದೆ. ಈಗ ನಾವು ಇದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಟೆಸ್ಟ್ 5Gಲಿದೆ, ನಾವು 2.4 ಕನೆಕ್ಟ್ ಮಾಡೋಣ. ಸೊ ಟೆಸ್ಟ್ 2G ಬಂದ್ಬಿಟ್ಟು 2.4ದು. ಸೊ ಕ್ಲಿಕ್ ಮಾಡ್ತೀನಿ. ಈಗ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಂಟರ್ ಮಾಡ್ತೀನಿ. QWER and 1234. ನೀವು ನೋಡಿ ಶೋ ಪಾಸ್ವರ್ಡ್ ಕೊಡ್ತೀನಿ ನೋಡಿ. ಸೊ ಎರಡು ಸೇಮ್ ಇದೆ. ಸಪೋಸ್ ಬೇರೆ ಪಾಸ್ವರ್ಡ್ ಕೊಡ್ತೀನಿ ಜಸ್ಟ್ ತೋರಿಸೋದಕ್ಕೆ. ಜಾಯಿನ್ ಕೊಡ್ತೀನಿ. ಇಲ್ಲ, ಕನೆಕ್ಟ್ ಆಗಲಿಲ್ಲ. ಇನ್ನೂ ರೊಟೇಟ್ ಆಗ್ತಾ ಇದೆ, ಫೇಲ್ ಆಗುತ್ತೆ. ಫೇಲ್ ಆಯಿತು, ಕನೆಕ್ಷನ್ ಟೈಮ್ ಔಟ್ ಆಯಿತು. ಈಗ 4ನ ಆ್ಯಡ್ ಮಾಡ್ತೀನಿ, ಜಾಯಿನ್ ಕೊಡ್ತೀನಿ. - 2.4 ಕನೆಕ್ಟ್ ಆಯಿತು, ಬ್ಲೂ ಕಲರ್. ಸೊ ಈ ರೀತಿ ವೈಫೈ ಪಾಸ್ವರ್ಡ್ನ ಚೇಂಜ್ ಮಾಡಿಬಿಟ್ಟು ನೀವು SSID ಕನೆಕ್ಟ್ ಆಗ್ಬೋದು. ಏನಕ್ಕೆ ವೈಫೈ ಪಾಸ್ವರ್ಡ್ ಚೇಂಜ್ ಮಾಡಬೇಕು ಅಂದರೆ, ಸಪೋಸ್ ನಿಮ್ಮದು ವೈಫೈ ಪಾಸ್ವರ್ಡ್ ತುಂಬ ಜನಕ್ಕೆ ಗೊತ್ತಿದೆ, ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ, ಅಂಥ ಸಮಯದಲ್ಲಿ ನೀವು ವೈಫೈ ಪಾಸ್ವರ್ಡ್ ಚೇಂಜ್ ಮಾಡೋದ್ರಿಂದ ಅನ್ಆಥರೈಸ್ಡ್ ಆಕ್ಸೆಸ್ನ ತಪ್ಪಿಸ್ಬೋದು.
ವೈಫೈ ಪಾಸ್ವರ್ಡ್ ಆದಷ್ಟು ಸ್ಟ್ರಾಂಗ್ ಆಗಿ ಇಡಿ. ಫಾರ್ ಎಕ್ಸಾಂಪಲ್ ಇವಾಗ QWER ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಇಡಿ, ಸೊ ದಟ್ ಇಟ್ ಶುಡ್ ನಾಟ್ ಬಿ ಈಸಿ ಟು ಗೆಸ್. ಆ ರೀತಿ ಮಾಡಿ, ಅದರಿಂದ ಬೇರೆಯವರು ಸುಲಭವಾಗಿ ನಮ್ಮ ನೆಟ್ವರ್ಕ್ನ ಆಕ್ಸೆಸ್ ಮಾಡೋದು ತಪ್ಪುತ್ತೆ. ಸೊ ಇದೇ ರೀತಿ ನಿಮ್ಗೆ ಬೇರೆ ವೈಫೈ ರಿಲೇಟೆಡ್ ವಿಡಿಯೋ ಬೇಕು ಅಂದರೆ ಅಥವಾ ರೌಟರ್ ರಿಲೇಟೆಡ್ ಸೆಟ್ಟಿಂಗ್ಸ್ ಬಗ್ಗೆ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.